ನಾನು ಹೇಗೆ ಓಪನ್ ಮಾಡಬೇಕು ಇದನ್ನ, ಏನು ಪ್ರೊಸೀಜರು, ಏನು ಮಾಡಲಿ ನಾನು ಅಂತ. ಈ ಎರಡು ಕಂಡೀಷನ್ ಅನ್ನ ನೀವು ಫುಲ್ಫಿಲ್ ಮಾಡಿದ್ದೇ ಆದರೆ RD ಅಕೌಂಟ್ ಅನ್ನ ಆರಾಮ್ಸೆ ನೀವು ಕೂತಲ್ಲಿಯೇ ಓಪನ್ ಮಾಡೋದಕ್ಕೆ ಅವಕಾಶ ಇದೆ. ತೀರಾ ಸರಳವಾಗಿ ನಿಮ್ಮ RD ಅಕೌಂಟ್ ಓಪನ್ ಆಗಿಬಿಡುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೀವೇನಾದರೂ ಸೇವಿಂಗ್ಸ್ಗೆ ಸೇಫೆಸ್ಟ್ ಆಪ್ಷನ್ ಅನ್ನ ಹುಡುಕ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ರೆಕರಿಂಗ್ ಡೆಪಾಸಿಟ್ ಅಥವಾ RD ಅಕೌಂಟ್ ಅನ್ನ ನೀವು ತೆರೆಯೋ ಮೂಲಕ ನೀವು ಏನು ಹಣವನ್ನ ಉಳಿತಾಯ ಮಾಡ್ತಾ ಬರ್ತಿರೋ ಅದಕ್ಕೆ ಬಡ್ಡಿ ಸೇರಿಸಿ ನೀವು ನಿಮ್ಮ ಒಂದು ಉಳಿತಾಯದ ಹಣವನ್ನ ಹೆಚ್ಚು ಮಾಡ್ತಾ ಹೋಗ್ಬೋದು, ಅಂದ್ರೆ ಬೆಳೆಸ್ತಾ ಹೋಗ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ RD ಅಕೌಂಟ್ ಅನ್ನ ಹೇಗೆ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. RD ಬಗ್ಗೆ ತಿಳ್ಕೊಳ್ಳೋ ಸಂದರ್ಭ, ಎಸ್ ನಾನು ಈ ಥರದೊಂದು ಸೇವಿಂಗ್ ಕಮ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನ ಯಾಕೆ ನನ್ನ ಲಾಭಕ್ಕೆ ಬಳಸ್ಕೊಳ್ಬಾರ್ದು ಅಂತ ಅನಿಸಿರುತ್ತೆ. ಸೊ ಅಂಥ ನಿರ್ಧಾರ ಕೈಗೊಂಡ ಮೇಲೆ ಮೂಡುವ ನೆಕ್ಸ್ಟ್ ಕ್ವೆಶ್ಚನ್, ನಾನು ಹೇಗೆ ಓಪನ್ ಮಾಡಬೇಕು ಇದನ್ನ, ಏನು ಪ್ರೊಸೀಜರು, ಏನು ಮಾಡಲಿ ನಾನು ಅಂತ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ, ಆಫ್ಲೈನ್, ಆನ್ಲೈನ್. ಮೊದಲಿಗೆ ನಾವು ಆನ್ಲೈನ್ ಮೆಥಡ್ನಲ್ಲಿ ಹೇಗೆ RD ಅಕೌಂಟನ್ನು ಓಪನ್ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಮದು ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಆ ಬ್ಯಾಂಕ್ನ ವೆಬ್ಸೈಟಿಗೆ ಲಾಗಿನ್ ಆಗಿ ನೀವು ಇಂಟರ್ನೆಟ್ ಬ್ಯಾಂಕಿಂಗನ್ನು ನಿಮ್ಮ ಅಕೌಂಟಿಗೆ ಆಕ್ಟಿವೇಟ್ ಮಾಡ್ಕೊಂಡಿರಬೇಕಾಗುತ್ತೆ. ಈ ಎರಡು ಕಂಡೀಷನನ್ನು ನೀವು ಫುಲ್ಫಿಲ್ ಮಾಡಿದ್ದೇ ಆದರೆ RD ಅಕೌಂಟನ್ನು ಆರಾಮ್ಸೆ ನೀವು ಕೂತಲ್ಲಿಯೇ ಓಪನ್ ಮಾಡೋದಕ್ಕೆ ಅವಕಾಶ ಇದೆ. ನಾನೀಗ SBI ಅಕೌಂಟನ್ನು ಓಪನ್ ಮಾಡ್ತಿದ್ದೀನಿ. ಅಲ್ಲಿ ನಾನು RD ಅಕೌಂಟ್ ಓಪನ್ ಮಾಡೋದು ಹೇಗೆ ಅನ್ನೋದನ್ನು ಚೆಕ್ ಮಾಡೋಣ. ಪ್ರಾಕ್ಟಿಕಲಿ ನಾವು ನೋಡಿಬಿಡೋಣ. ಈಗ ನಾನು SBI ಲಾಗಿನ್ ಆಗಿದ್ದೀನಿ. ಇಲ್ಲಿ ನಿಮಗೆ ಹಲವು ಆಪ್ಷನ್ಸ್ ಇದೆ, ಪೇಮೆಂಟ್ ಟ್ರಾನ್ಸ್ಫರ್, ಬಿಲ್ ಪೇಮೆಂಟ್, ಫಿಕ್ಸೆಡ್ ಡೆಪಾಸಿಟ್, ಟ್ಯಾಕ್ಸ್ ಸರ್ವಿಸಸ್, ಇದೆಲ್ಲ ಇದೆಯಲ್ಲ. ಫಿಕ್ಸೆಡ್ ಡೆಪಾಸಿಟ್ ಅನ್ನೋದನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ, ಫಿಕ್ಸೆಡ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್, ಆನ್ಯುಯಿಟಿ ಡೆಪಾಸಿಟ್, ಹೀಗೆ. ಸೊ ರೆಕರಿಂಗ್ ಡೆಪಾಸಿಟ್ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ನೋಡಿ FAQs ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಯಾವ್ಯಾವ ಪ್ರಶ್ನೆಗಳಿದ್ದಾವೆ ಅನ್ನೋದಕ್ಕೆ ನೀವು ಸಾಮಾನ್ಯ ಉತ್ತರವನ್ನು ಪಡ್ಕೊಂಡು ಬಿಡಬಹುದು. ಸಾಮಾನ್ಯವಾಗಿ ಏನೇನು ಪ್ರಶ್ನೆಗಳು ಕೇಳಿ ಬರುತ್ತೆ ಅಂತ, ಎಷ್ಟು ಅವಧಿಗೆ ನಾನು ಓಪನ್ ಮಾಡಬಹುದು, ಇಂಟ್ರೆಸ್ಟ್ ರೇಟ್ ಹೇಗಿರುತ್ತೆ, ಹೀಗೆ 20 ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಇದೆ. ಸೊ ಇದನ್ನು ನೀವು ಒಂದ್ಸತಿ ಓದ್ಕೊಂಡ್ಬಿಟ್ರೆ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಆಯಾ ಬ್ಯಾಂಕ್ನ ವೆಬ್ಸೈಟ್ಗೆ ಹೋದಾಗ ಅಲ್ಲಿನ FAQsನ ಬಗ್ಗೆ ಕಣ್ಣಾಡಿಸೋದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನೀಗ RD ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ನಿಮ್ಗೆ ಈಗಾಗಲೇ ಅಕೌಂಟ್ ಇರೋ ಕಾರಣಕ್ಕಾಗಿ ಅಕೌಂಟ್ ಡೀಟೇಲ್ಸ್ ಎಲ್ಲವೂ ಸಿಕ್ಕಾಗಿದೆ. ಸೊ ನಾನೀಗ ಎಷ್ಟು RD ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋದನ್ನು ಎಂಟರ್ ಮಾಡಬೇಕಾಗುತ್ತೆ. ತಿಂಗಳಿಗೆ 500 ರೂಪಾಯಿ, ಮಿನಿಮಮ್ ನೀವು 100 ರೂಪಾಯಿಂದನೂ ಆರಂಭ ಮಾಡಬಹುದು. ನಾನು 500 ಅಂತ ಎಂಟರ್ ಮಾಡ್ತೀನಿ. ಸೀನಿಯರ್ ಸಿಟಿಸನ್ ಆದರೆ ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸುಮ್ಮನೆ ಸೀನಿಯರ್ ಸಿಟಿಸನ್ ಅಂತ ಕ್ಲಿಕ್ ಮಾಡಿದರೆ ಅಕೌಂಟ್ ಡೀಟೇಲ್ಸ್ಗೆ ನೀವು KYC ಮಾಡಿರ್ತೀರಿ, ನಿಮ್ಮ ಬರ್ತ್ ಡೀಟೇಲ್ಸ್ನೆಲ್ಲ ತೆಗೆದುಕೊಂಡಿರ್ತಾರೆ, ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸುಮ್ಮನೆ ನೀವು ಆ ಥರ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಟೆನ್ಯೂರ್ ಆಫ್ ಡೆಪಾಸಿಟ್ ನಾನೀಗ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ 10 ವರ್ಷಕ್ಕೆ ನೀವು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ನಾನೀಗ 5 ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಚೂಸ್ ಮೆಚುರಿಟಿ ಇನ್ಸ್ಟ್ರಕ್ಷನ್ ಫಾರ್ ಯುವರ್ RD ಅಕೌಂಟ್ ಅಂತಿದೆ. ಅಂದರೆ ನೀವು ಈ 5 ವರ್ಷ ಆದ ನಂತರದಲ್ಲಿ ಆ ಅಮೌಂಟನ್ನು FD ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಅಥವಾ ನನಗೆ ಅಸಲು ಬಡ್ಡಿ ಎರಡನ್ನೂ ವಾಪಸ್ ಕೊಡಬೇಕಪ್ಪ ನೀವು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋ ಆಪ್ಷನ್ ನಿಮಗೆ ಬಿಟ್ಟಿದ್ದು. ಸೊ ನಾನೀಗ ಪೇ ಬ್ಯಾಕ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಂದರೆ ನಿಮಗೆ ಯಾವ ತಾರೀಕಿಗೆ ಪೇ ಮಾಡಬೇಕು ಅನ್ನೋದನ್ನು ನೀವು ಸೆಟ್ ಮಾಡಬಹುದು. ನೋಡಿ ವಿತ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್, ವಿತೌಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ನಾನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಆ ಡೇಟ್ಗೆ ನೀವು ಹಾಕ್ಬಿಡ್ಬೇಕಾಗುತ್ತೆ ಹಣವನ್ನು. ಫ್ರೀಕ್ವೆನ್ಸಿ ನೋಡಿ ಮಂತ್ಲಿ, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ 59, 20th August 2021. ಸೊ ನೆಕ್ಸ್ಟ್ ಸೆಪ್ಟೆಂಬರ್ 20th 2021, ಅಕ್ಟೋಬರ್ 20th, ಹಾಗೆ ಪ್ರತಿ ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಳುತ್ತದು. ನಾನೀಗ ವಿತೌಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದು ವೇಳೆ ನೀವು ಕಟ್ಟಿಲ್ಲ ಅಂತಂದ್ರೂ ನಿಮಗೇನು ಪೆನಾಲ್ಟಿ ಅನ್ನೋದು ಬೀಳುತ್ತೆ. ಹೀಗಾಗಿ ನೀವು ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ RDಗೆ ಎಷ್ಟು ಬೇಕು ಅನ್ನೋದನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನನಗೊಂದು ವೇಳೆ ಅದರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲಪ್ಪ, ನನಗೆ ಮುಂದಿನ ತಿಂಗಳು ಇಷ್ಟು ದುಡ್ಡು ಬರುತ್ತೋ ಇಲ್ವೋ ನನಗೆ ಕ್ಲಾರಿಟಿ ಇಲ್ಲ, ಹೀಗಾಗಿ ನಾನು ಎಲ್ಲೋ ಅರೇಂಜ್ ಮಾಡಿ ಕಟ್ತೀನಿ ಅನ್ನೋ ಥರ ಆದರೆ ವಿತೌಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಐ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅನ್ನೋದನ್ನು ಕೊಟ್ಟರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಫೈನಲೈಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೂ ಮುನ್ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗಿರೋದು ನೋಡಿ 5 ವರ್ಷ 5.4%, 5 ವರ್ಷದ ಅವಧಿಗೆ
ನಿಮ್ಮ ಅಮೌಂಟ್ ತಿಂಗಳ 500 ರೂಪಾಯಿ ಹಾಕ್ಕೊಂಡು ಹೋದರೆ 60 ತಿಂಗಳಿಗೆ ನೀವು ಹಣ ಹಾಕ್ತೀರಿ. ಟೋಟಲಿ ನಿಮಗೆ 34,484 ರೂಪಾಯಿಗೆ ಮುಟ್ಟಿಕೊಳ್ಳುತ್ತೆ. ಇದು ಟೋಟಲಿ 5 ವರ್ಷಕ್ಕೆ ಅಂತ ನಾವು ನೋಡಿಕೊಂಡಾಗ ಇಲ್ಲಿ ನಾಮಿನೇಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾಮಿನಿ ಯಾರಿರಬೇಕು ಅನ್ನೋದನ್ನ ಕನ್ಫರ್ಮ್ ಅಂತ ಕೊಟ್ಬಿಟ್ರೆ ನಿಮ್ಮ ಅಕೌಂಟ್ನಿಂದ ಡಿಡಕ್ಟ್ ಆಗುತ್ತೆ, RD ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ನಿಮಗೆ ಬೇಡ ಅಂತ ಅನಿಸಿದ್ರೆ ಇಲ್ಲಿ ನೋಡಿ ಕ್ಲೋಸ್ ಅಕೌಂಟ್ ಅನ್ನೋ ಆಪ್ಷನ್ ಇಲ್ಲಿ ಕಾಣ್ತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಒಂದು ವೇಳೆ ನೀವು RD ಅಕೌಂಟನ್ನು ಓಪನ್ ಮಾಡಿ ಒಂದು 6 ತಿಂಗಳಾದ್ಮೇಲೋ ಅಥವಾ ಒಂದು ವರ್ಷ ಆದ್ಮೇಲೆ ಕ್ಲೋಸ್ ಮಾಡಬೇಕು ಅಂದ್ಕೊಂಡ್ರೆ ಹೀಗೆ ನೀವು ಕ್ಲೋಸ್ ಮಾಡಬಹುದು. ಇದನ್ನು ಹೊರತುಪಡಿಸಿ ಬಡ್ಡಿ ದರ ಹೇಗೆ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನಾವು ಕ್ರಾಸ್ ಚೆಕ್ ಮಾಡಿ ನೋಡೋಣ. ಈಗ ನೋಡಿ 5.4% ಇದೆ ಅಲ್ವಾ, ಇದನ್ನು ನಾವು ಬ್ಯಾಕ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ 500 ರೂಪಾಯಿ ಸೀನಿಯರ್ ಸಿಟಿಸನ್ ಅಲ್ಲ, ಇಯರ್ಸ್ 10 ಇಯರ್ಸ್ ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಪೇ ಬ್ಯಾಕ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್ ವಿತೌಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್, ಐ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಸಬ್ಮಿಟ್. ಸೊ ಇಲ್ಲಿ ನಿಮಗೆ ಅಗೈನ್ 5.4% ಇದೆ, ಆದರೆ 10 ವರ್ಷಕ್ಕಾಗಿರೋ ಕಾರಣಕ್ಕೆ ನಿಮಗೆ ಅಮೌಂಟ್ ಡಬಲ್ ಅಂತ ತೋರಿಸ್ತಾ ಇದೆ. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಥರದ ನಿಯಮಗಳಿರ್ತವೆ. ಆ ನಿಯಮಗಳ ಅನುಸಾರ ನಿಮಗೆ ಲಾಂಗ್ ಡ್ಯೂರೇಷನ್ಗೆ ನೀವು RD ಮಾಡಿದ ಸಂದರ್ಭ ನಿಮಗೆ ಕನ್ಸಿಡರಬ್ಲಿ ನಿಮ್ಮ ಇಂಟ್ರೆಸ್ಟ್ ರೇಟ್, ನಿಮಗೆ ಸಿಗುವಂಥ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅದನ್ನು ನೀವು ಗಮನಿಸಬೇಕಾಗುತ್ತೆ. ಆದರೆ SBIನಲ್ಲಿ ಆ ಥರದ ಆಪ್ಷನ್ ಇಲ್ಲ. ಸೀನಿಯರ್ ಸಿಟಿಸನ್ಸ್ ಆದ್ರೂ ಸಹ ನಿಮಗೆ ಎಕ್ಸ್ಟ್ರಾ ಸಿಗುವಂಥ ಸಾಧ್ಯತೆಗಳು ಕೆಲ ಬ್ಯಾಂಕ್ಗಳಲ್ಲಿರುತ್ತೆ, ಕೆಲ ಬ್ಯಾಂಕ್ಗಳಲ್ಲಿ ಇರೋದಿಲ್ಲ. ಸೊ ಹೀಗೆ ನೀವು ಆನ್ಲೈನ್ನಲ್ಲೇನೆ RD ಅಕೌಂಟ್ ತೀರಾ ಸುಲಭವಾಗಿ ಓಪನ್ ಮಾಡಬಹುದು. ಸೊ ಸ್ನೇಹಿತರೆ, RD ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ವಿ. ಸೊ ಇನ್ನು RD ಅಕೌಂಟ್ ಓಪನ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಇನ್ ಕೇಸ್ ನಾವು RD ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ ಅಂತಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಸೊ ಮಾನದಂಡಗಳೇನು, ಇವೆಲ್ಲದರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 1 ಗಂಟೆ 38 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಎಷ್ಟು ಲಾಭ ಮಾಡ್ಬೋದು ನಾವು, ಉಳಿತಾಯ ಎಷ್ಟು ಮಾಡಬೇಕಾಗತ್ತೆ, ಯಾವ ಖಾತೆಯನ್ನ ತೆರಿಬೇಕು, ಇವೆಲ್ಲದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನದು ಆಫ್ಲೈನ್ ಮೆಥಡ್. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ವೆರಿ ಸಿಂಪಲ್. KYC ಡಾಕ್ಯುಮೆಂಟ್ಸ್, ಹಾಗೇನೆ ಏನೇನು ಕೇಳ್ತಾರೆ, ಮತ್ತೆ ನೀವು ಎಷ್ಟು ಹಣವನ್ನು ಡೆಪಾಸಿಟ್ ಮಾಡಬೇಕು ಅಂತಿದ್ದೀರಿ, ಅದು ಕ್ಯಾಶಾ ಚೆಕ್ಕಾ, ಇದನ್ನ ಹಿಡ್ಕೊಂಡು ನೀವು ನಿಯರೆಸ್ಟ್ ಬ್ರಾಂಚ್ಗೆ ಹೋದರೆ, ನೀವು ಎಲ್ಲಿ RD ಅಕೌಂಟ್ ಓಪನ್ ಮಾಡಬೇಕು ಅಂತಿದ್ದೀರಿ ಅಲ್ಲಿಗೆ ಹೋದರೆ ಆ ಪ್ರೊಸೀಜರ್, ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನು ಫಿಲ್ ಮಾಡಬೇಕಾಗತ್ತೆ. ಡೀಟೇಲ್ಸನ್ನೆಲ್ಲ ಫಿಲ್ ಮಾಡಿ ವಾಪಸ್ ಕೊಟ್ಬಿಟ್ರೆ ನಿಮ್ಮ KYC ಡಾಕ್ಯುಮೆಂಟ್ಸ್ಗಳು ಏನೇನು ಸಬ್ಮಿಟ್ ಮಾಡಬೇಕು ಅದರ ಫೋಟೋ ಕಾಪಿಯನ್ನು ತೆಗೆದುಕೊಳ್ತಾರೆ. ಹೀಗೆ ತೀರಾ ಸರಳವಾಗಿ ನಿಮ್ಮ RD ಅಕೌಂಟ್ ಓಪನ್ ಆಗಿಬಿಡುತ್ತೆ. ಹಾಗಾದರೆ ನೀವು ಏನೇನನ್ನ ತೆಗೆದುಕೊಂಡು ಹೋಗಬೇಕು ಅಥವಾ ಏನೇನನ್ನ ಫಿಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದಾದರೆ ಬಹಳ ಸುಲಭ. ಅದನ್ನು ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ಬಿಡ್ತೀನಿ. ಸಿಂಪಲ್, ನೀವು ಪೋಸ್ಟ್ ಆಫೀಸ್ನ ಒಂದು ಅಪ್ಲಿಕೇಶನನ್ನು ತೋರಿಸ್ತೀನಿ. ನೀವು ಎಲ್ಲಿ ಓಪನ್ ಮಾಡಬೇಕು ಆ ವೆಬ್ಸೈಟಿಗೆ ಹೋದರೆ ಆಯಾ ಬ್ಯಾಂಕ್ನ ಅಪ್ಲಿಕೇಶನನ್ನು ನೀವು ನೋಡಬಹುದು. ಪೋಸ್ಟ್ ಆಫೀಸ್ ಸ್ಮಾಲ್ ಸೇವಿಂಗ್ ಸ್ಕೀಮ್ ಅಂತ ಕೊಡಿ. ಸೊ ನಿಮಗಿಲ್ಲಿ ಈ ಥರದ್ದೊಂದು ಸಜೆಷನ್ ಬರುತ್ತೆ. ಕ್ಲಿಕ್ ಮಾಡಿ, ಯಾವೆಲ್ಲ ಸೇವಿಂಗ್ ಆಪ್ಷನ್ಸ್ ಇದೆ ಅದನ್ನು ತೋರಿಸುತ್ತೆ. ಓಕೆ, ಇಲ್ಲಿ ನೋಡಿ SB, RD, TD ಈ ಥರದ್ದೆಲ್ಲ ಇದೆಯಲ್ಲ, RD ಅನ್ನೋದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಹೀಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನ್ಯಾಷನಲ್ ಸೇವಿಂಗ್ಸ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ರೂಲ್ಸ್, ಲೇಟೆಸ್ಟ್ ರೂಲ್ಸ್ ಸಹ ನಿಮಗಲ್ಲಿ ಸಿಗುತ್ತೆ. ಕೆಳಗಡೆ ಫಾರ್ಮ್ಸ್ ಅವೈಲಬಲ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಸೊ ಪೋಸ್ಟ್ ಆಫೀಸ್ನಲ್ಲಿ ಇಷ್ಟೆಲ್ಲ ಫಾರ್ಮ್ಸ್ಗಳಿದ್ದಾವೆ RDಗೆ ಸಂಬಂಧಪಟ್ಟ ಹಾಗೆ. ನೀವು ಓಪನಿಂಗ್ಗೆ ಒಂದು ಫಾರ್ಮ್ ಇರುತ್ತೆ, ಕ್ಲೋಸಿಂಗ್ಗೆ ಒಂದು ಫಾರ್ಮ್ ಇರುತ್ತೆ, ಎಕ್ಸ್ಟೆನ್ಷನ್ಗೆ ಒಂದು ಫಾರ್ಮ್ ಇರುತ್ತೆ. ಸೊ ನಾವು ಓಪನಿಂಗ್ ಬಗ್ಗೆ ಕಲಿತಿರೋದ್ರಿಂದ ಓಪನಿಂಗ್ ಅನ್ನೋದನ್ನು ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ, ತುಂಬ ಸಿಂಪಲ್. ನೀವಿಲ್ಲಿ ಯಾವ ಪೋಸ್ಟ್ ಆಫೀಸ್ನ ಪೋಸ್ಟ್ ಮಾಸ್ಟರ್ಗೆ ಅನ್ನೋದನ್ನು ಇಲ್ಲಿ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. 3 ಫೋಟೋಗ್ರಾಫನ್ನು ನೀವು ಲಗತ್ತಿಸಬೇಕಾಗುತ್ತೆ. ಇಲ್ಲಿ RD ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ನೀವು ಅಡಿಷನಲ್ ಫೆಸಿಲಿಟೀಸ್ ಅವೈಲಬಲ್ ಅನ್ನೋದಿದೆಯಲ್ಲ, ಫಾರ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್, ಚೆಕ್ ಬುಕ್ ಬೇಕಾದರೆ ನೀವು ಅದನ್ನು ಪಡ್ಕೊಳ್ಳೋದಕ್ಕೆ, ಅಥವಾ ಬೇರೆ ಏನೇನು ಸೌಲಭ್ಯಗಳಿದ್ದಾವೆ ಅನ್ನೋದಿದೆ. ಅಕೌಂಟ್ ಹೋಲ್ಡರ್ ಟೈಪು, ಸೆಲ್ಫಾ ಅಥವಾ ಮೈನರಾ, ಪರ್ಸನ್ ಆಫ್ ಅನ್ಸೌಂಡ್ ಮೈಂಡಾ, ಸಿಂಗಲ್ ಅಕೌಂಟಾ ಅಥವಾ ಜಾಯಿಂಟ್ ಅಕೌಂಟಾ, ಈ ಎಲ್ಲ ಮಾಹಿತಿಯನ್ನು ನೀವಿಲ್ಲಿ ಕೊಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಕೇಳಲಾಗುವ ದಾಖಲಾತಿಗಳನ್ನು ಲಗತ್ತಿಸಿ ಈ ಅಪ್ಲಿಕೇಶನನ್ನು ಫಿಲ್ ಮಾಡಿ ಕೊಟ್ಬಿಟ್ರೆ ನೀವು ತೀರಾ ಸರಳವಾಗಿ ನಿಮ್ಮ ಆಫ್ಲೈನ್ ಮೆಥಡ್ನ RD ಅಕೌಂಟನ್ನು ಓಪನ್ ಮಾಡಬಹುದು. ಹೀಗೆ ನೀವು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಪೋಸ್ಟ್ ಆಫೀಸ್ ಅಥವಾ ಬೇರೆ ಬ್ಯಾಂಕ್ನಲ್ಲಿ ಎಲ್ಲಾದರೂ ರೆಕರಿಂಗ್ ಡೆಪಾಸಿಟ್ನ ಅಕೌಂಟನ್ನು ಓಪನ್ ಮಾಡಿ ಆಕ್ಸೆಸ್ ಮಾಡಬಹುದು. ಒನ್ಸ್ ನೀವು ಆನ್ಲೈನ್ನಲ್ಲಿ ಓಪನ್ ಮಾಡಿದ ನಂತರದಲ್ಲಿ
ನಿಮ್ಮ ಬ್ರಾಂಚ್ಗೆ ಹೋಗಿ ಈ ಥರ ನಾನು ಓಪನ್ ಮಾಡಿದ್ದೆ ಅನ್ನೋ ಮಾಹಿತಿಯನ್ನು ನೀವು ಹಂಚಿಕೊಂಡಾಗ ನಿಮಗೆ ಪಾಸ್ಬುಕ್ನಲ್ಲಿ ಅದು ರಿಫ್ಲೆಕ್ಟ್ ಆಗೋ ಹಾಗೆ ಎಂಟ್ರಿ ಮಾಡಿ ಕೊಡ್ತಾರೆ. ಸೊ ನಿಮ್ಮ ರೆಕರಿಂಗ್ ಡೆಪಾಸಿಟ್ನ ಅಕೌಂಟ್ ನಂಬರ್ ಏನು ಕತೆ, ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ಎಲ್ಲ ಮಾಹಿತಿ ನಿಮಗೆ ಅಲ್ಲಿ ಸರಳವಾಗಿ ಸಿಕ್ಕಿಬಿಡುತ್ತೆ. ಸೊ ಹೀಗೆ ನೀವು ಅಕೌಂಟನ್ನು ಓಪನ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್.